ಈ ಸರ್ಕಾರನೇ ವೇಸ್ಟ್ ಹೇಳ್ಬೇಕು ಅಂದ್ರೆ ವೇಸ್ಟ್ ಸರ್ಕಾರ ಇದು. ನಮ್ಮಿಂದ ಅವರು ಏನ್ ಮಾಡವ್ರೆ, ಏನು ಮಾಡಿಲ್ಲ. ಈಗ 100-110 ರೂಪಾಯಿ ಪೆಟ್ರೋಲ್ ಗ್ಯಾಸಲ್ಲಿ ಓಡಿಸಿ ಮಾಡಕ್ಕಾಗತ್ತೆ. ಅದೇ ಮಕ್ಳು ಅಡ್ಮಿಷನ್ ಮಾಡಬೇಕು. ಇವಾಗ ಅಡ್ಮಿಷನ್ ಮಾಡಕ್ ಹೋದ್ರೆ 1 ಲಕ್ಷ ಕೇಳ್ತಾ ಇದ್ದಾರೆ. ಎಲ್ಲಿಂದ ನಾವು ಇದು ಮಾಡೋದ್ರಲ್ಲಿ ಗಾಡಿ ಮನೆ ನಿಲ್ಸ್ಕೊಂಡ್ರೆ ಏನಾಗುತ್ತೆ? IPL ಟಿಕೆಟ್ಗೆ ಅಂದ್ರೆ ನಮ್ಮ ರಾಜಕೀಯದವರು ಎಲ್ಲರೂ ಇದು ಮಾಡ್ತಾರೆ. ನಮ್ಮ ಬಡವ್ರ ಕಷ್ಟ ಕೇಳೋರು ಯಾರು ಇಲ್ಲ. 10 ರೂಪಾಯಿ ಜಾಸ್ತಿ ತಗೊಂಡ್ರೆ ಆಟೋದವ್ರು ಸುಲಿಗೆ ಮಾಡ್ತಿದ್ದಾರೆ ಅಂತಾರೆ. ಇವತ್ತು ಹಿಂಗ್ ಬಂದು ಸಾಯ್ತಾ ಇದೀವಿ. ಇಷ್ಟು ಗ್ಯಾಟ್ ರೈಸ್ ಆಗಿದೆ, ಇದಾಗಿದೆ, ಯಾರು ಕೇಳೋರಿಲ್ಲ. ಯಾವಾಗ ಇಂದಿರಾ ಗಾಂಧಿ ನೇರು ಹೋದ್ರು ಈಗ ನಮ್ಮ ದೇಶನೇ ನಾಶನಾಗ ಹೊಂಟೋಯ್ತು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. 2 ಅವರಿಂದ ಬಂದ್ಬಿಟ್ಟು ಕ್ಯೂ ಬಂಕ್ ಒಳಗಡೆ ಬಂದ ಮೇಲೆ ಗ್ಯಾಸ್ ಖಾಲಿ ಅಂತ ಹೇಳ್ತಾ ಇದ್ದಾರೆ. ನಾವು ಯಾವ ಇದು ಮಾಡೋದು? 50-60 ಗಾಡಿ ಹಿಂದಿಂದ ನಾವು ತಿಳ್ಕೊಂಬಂದು ಈಗ ಬಂದರೆ ಒಳಗಡೆ ಬಂದರೆ ಗ್ಯಾಸ್ ಖಾಲಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲೋದ್ರೂ ಗ್ಯಾಸ್ಗಳಿಲ್ಲ. ನಮ್ಮ ಸಮಸ್ಯೆ ಯಾರು ಪರಿಹಾರ ಮಾಡ್ತಾರೆ ನೀವೇ ಹೇಳಬೇಕು. ಒಂದು ವಾರದಿಂದ ಆಟೋ ಚಾಲಕರ ಬಗ್ಗೆನೇ ಮಾತಾಡ್ತಾ ಇದ್ದಾರೆ. ಎಲ್ಲ ಯಾರು ಇದ್ರ ಬಗ್ಗೆ ಸರ್ಕಾರದಿಂದ ಏನೂ ಡಿಸಿಷನ್ ತೊಗೊಳ್ತಾ ಇಲ್ಲ. ಅದ್ರ ಬಗ್ಗೆ ಯಾರು ಯಾವ ಸಚಿವರೇ ಆಗಲಿ MLA ಗಳಾಗಲಿ ಏನು ಇದ್ರ ಬಗ್ಗೆ ನಮ್ಮ ಆಟೋ ಚಾಲಕರ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ. ತುಂಬ ಬೇಜಾರಾಗ್ತಾ ಇದೆ. ನೋಡಿ ಇನ್ನೇನು ಮಾಡೋದು. ಇಲ್ಲ, ಕೆಲವು ಕಡೆ ಸಿಗ್ತಾ ಇದೆ ಮೇಡಮ್ 120 ರೂಪಾಯಲ್ಲಿ. 120 ರೂಪಾಯಿ ಇದೆ. ಕೆಲವು ಕಡೆ ಈ ಥರ ಆಗಿದೆ ರೇಟ್. ಒಂದು ಎಲ್ಲಿ ನೋಡೋಣ ಅಷ್ಟೇ ಒಬ್ಬರೇ ಇಲ್ಲ. 105 ಅಂತ 110 20 ರೂಪಾಯಲ್ಲಿ. ಎಲ್ಲಿ ಬಾಳೆ ಮಂಡಿ ಇದರಲ್ಲಿ ಆರಂಭಿಯಲ್ಲಿ ಕೇಳೋಕೋರೆ ಇಷ್ಟ ಇರೋ ತಗೊಳ್ಳಿ ಇಲ್ಲಿ ಬಿಡ್ರಿ ಅಂತಾರೆ. ಏನು ಹೇಳ್ತೀರಾ? ಓಪನ್ ಮಾರ್ಕೆಟ್ ನಮಗೆ ಕೊಟ್ಟಿರೋದು, ನಮ್ಮ ಗೌರ್ಮೆಂಟ್ದೆಲ್ಲ ಕೊಟ್ಟಿರೋದು ಓಪನ್ ಮಾರ್ಕೆಟ್. ನಾವು ಕಾಸು ಕೊಟ್ಟು ತಂದಿದ್ದೀನಿ, ಇದು ಮಾಡಿದ್ದೀನಿ. ಏನು ಮಾಡ್ತೀರಾ? ಬೇಕಾದ್ರೆ ತಗೊಳ್ಳಿ, ನಮ್ಮ ಯಜಮಾನ ಏನು ಹೇಳಿದ್ದಾನೆ ಅದು ಮಾಡ್ತೀವಿ ಅಂತ ಹೇಳ್ತಾರೆ. ಇಂಥವ್ರಿಗೆ ಏನು ಹೇಳೋದು ಹೇಳಿ? 2 ಅವರ್ ಬೇರೆ ನಿಂತ್ಕೊಬೇಕು. 2 ಅವರ್ ನಿಂತಿದ್ದೀವಿ. ನಾವೀಗ ವಾಪಸ್ ಹೋಗ್ತಾ ಇದ್ವಿ. ಗ್ಯಾಸ್ ಇಲ್ಲ. ಈಗ ಮನೆಗೆ ಹೋಗ್ಬೇಕಾ ಏನು ಮಾಡ್ಬೇಕಾ ಗೊತ್ತಿಲ್ಲ. ಗಾಡಿಯಲ್ಲಿ ಗ್ಯಾಸ್ ಇಲ್ಲ. ಸುಮಾರು ಈಗ ಒಂದು 100 ಗಾಡಿ ಇದೆ ಇಲ್ಲಿ. ಇಲ್ಲ, ಕಸ್ಟಮರ್ ಇಲ್ಲ. ಗ್ಯಾಸೇ ಇಲ್ಲ ಅಂದರೆ ಕಸ್ಟಮರ್ ಕರ್ಕೊಂಡ್ರೆ ಅವ್ರು ಪರ್ಸ್ನಲ್ ಆಗಿ ಬಂದಿರೋದು. ಕಸ್ಟಮರ್ ಕೂರ್ಸ್ಕೊಂಡ್ರೆ ಇಷ್ಟೊತ್ತಂಗ ವೆಯ್ಟ್ ಮಾಡಲ್ಲ ಮೇಡಮ್. ಯಾರು ವೆಯ್ಟ್ ಮಾಡಲ್ಲ. ಯಾರಾದ್ರೂ ಸುಮ್ಮನೆ ಕೂತ್ಕೊಂಡಿರ್ತಾರೆ. ಫ್ರೆಂಡ್ ಯಾರಾದರೂ ಕೂತ್ಕೊಂಡಿರ್ತಾರೆ ಅಷ್ಟೇ ಹೊರತು ಕಸ್ಟಮರ್ ಯಾರೂ ಇರಲ್ಲ. ಇರಲ್ಲ. ಅರ್ಧ ಗಂಟೆ ಆಗುತ್ತೆ. ಎಲ್ಲಿ ಇರ್ತಾರೆ ಕಸ್ಟಮರ್? ಯಾರೂ ಇರಲ್ಲ. ಕಸ್ಟಮರ್ ಕರ್ಕೊಂಡ್ಬಂದ್ರೆ ಆಗೋದೇ ಇಲ್ಲ. ಇದು ಎಷ್ಟು ಟೈಮ್ ತಗೊಳತ್ತಂತ ಗೊತ್ತಿಲ್ಲ. ನೋಡಿ, ಇವಾಗ ಗ್ಯಾಸೇ ಇಲ್ಲ. ಅವ್ರು ಕರ್ಕೊಂಡು ಹೋಗ್ಬೇಕಾದ್ರೆ ಎಲ್ಲಿ ಹೋಗೋಕ್ಕಾಗತ್ತೆ? ನಾವು ಆಗೋದೇ ಇಲ್ಲ ಮೇಡಮ್. ಈಗ 100 ಗಾಡಿ ಇತ್ತು. ಎಲ್ಲ ವಾಪಸ್ ಹೋಗ್ತಾ ಇದ್ವಿ. ಹುಡುಕ್ಬೇಕು ಎಲ್ಲಿದೆ ಅಂತೇಳಿ ಹೋಗ್ಬೇಕು. ಈಗ 4-5 ಬಂಕ್ ಹತ್ರ ಹೋಗಿ ಬಂದಿದ್ದೀವಿ, ಎಲ್ಲೂ ಸಿಕ್ಕಿಲ್ಲ. ಈಗ ಲಾಸ್ಟ್ ಇದು ಇಲ್ಲ, ಇನ್ನು ಬೇರೆ ಎಲ್ಲಿದೆ ಅಂತ ನೋಡಬೇಕು ಹೋಗಿ. ಈಗ ಗ್ಯಾಸ್ ಇಲ್ಲಾರ ಕ್ಯೂ ನಿಂತ್ಕೋಬೇಕು. ಏನು ಮಾಡ್ತೀರಾ? ಈಗ ಓಡ್ಸೋಕ್ಕಲ್ಲ, ಸಂಪಾದನೆ ಇಲ್ಲ. ಆಯ್ತಲ್ಲ, ಗೊತ್ತಲ್ಲ ನಿಮಗೆ. ಸ್ಟ್ರೈಕ್ ಒಂದು 15-20 ದಿನ ಇದೇ ಸಮಸ್ಯೆ. ಒಂದು ತಿಂಗಳು ಇದೇ ಸಮಸ್ಯೆ. ಗಾಡಿ ನಿಲ್ಲಿಸ್ಬೇಕು ಅಂದ್ರೆ ಈಗ ಇನ್ನೊಂದು ಸಮಸ್ಯೆ. ಹಂಗಾರೆ ನಿಲ್ಸಿದ್ರೆ ಮಂತ ಕೂತ ಇರೋಕ್ಕಾಗಲ್ಲ. ಟೈಮ್ ಪಾಸ್ಗಾರ ಓಡಿಸ್ಬೇಕಾಗತ್ತೆ ಅಷ್ಟೇ. ಸಾಕ್ಬೇಕಲ್ಲ, ಅದ್ಬೇಕಾಗತ್ತೆ. ಫ್ಯಾಮಿಲಿ ಓಡಿಸ್ತಾರೆ ಯಾರು. ಈಗೇನಿದೆ ಓಡಿಸಿ ಪ್ರಯೋಜನ ಇಲ್ವಲ್ಲ. ಈಗ 100-110 ರೂಪಾಯಿ ಪೆಟ್ರೋಲ್ ಗ್ಯಾಸಲ್ಲಿ ಓಡಿಸಿ ಏನು ಮಾಡೋಕ್ಕಾಗತ್ತೆ? ಏನಾಗುತ್ತೆ? ಅದೇ ಮಕ್ಳು ಅಡ್ಮಿಷನ್ ಮಾಡಬೇಕು. ಇವಾಗ ಅಡ್ಮಿಷನ್ ಮಾಡಕ್ ಹೋದ್ರೆ 1 ಲಕ್ಷ ಕೇಳ್ತಾ ಇದ್ದಾರೆ. ಎಲ್ಲಿಂದ ನಾವು ಇದು ಮಾಡೋದ್ರಲ್ಲಿ ಗಾಡಿ ಮನೆ ನಿಲ್ಸ್ಕೊಂಡ್ರೆ ಏನಾಗುತ್ತೆ? ಕೊಟ್ಟಿಲ್ಲ, ದುಡಿಮೆ ಎಲ್ಲ ಆಗುತ್ತೆ. 90 ರೂಪಾಯಿ 100 ರೂಪಾಯಿ ಗ್ಯಾಸ್ ಆಗಿದೆ. ನಮ್ಗೆ ಯಾರು ಕೊಡ್ತಾರೆ ಇವಾಗ? ನಾವು ಪೀಣ್ಯದಿಂದ ಬಂದಿದ್ದೀವಿ ಮೇಡಮ್. ಹೌದು, ಆಗಲೇ 1 ಅವರ್ ಆಗೋಯ್ತು. ಇಲ್ಲಿ 90 ರೂಪೀಸ್ ಇದೆ. ಬೇರೆ ಕಡೆ 150, 120, 105 ಅದ್ರ ಮೇಲೆ ಜಾಸ್ತಿ ಇದೆ. ಮಾಡ್ಕೊತಾ ಇದೆ. ಪ್ರೈವೇಟಲ್ಲೆಲ್ಲ ಜಾಸ್ತಿ ಇದೆ. ಇದು ಗೌರ್ಮೆಂಟ್ ಇದರಿಂದ ಕಡಿಮೆ ಇದಾವೆ. ಇಲ್ಲ. ಇಲ್ಲಿ ಗ್ಯಾಸ್ ಇರೋ ಸ್ಟಾಕ್ ಇರೋವರೆಗೂ ಅಷ್ಟೇ. ಹೌದು, ಕ್ಯೂ ನಿಂತ್ಕೊಂಡಿವಿ. ನಮ್ದು ಇಲ್ಲಿ ಹೋಗಿರ್ತೀವಿ, ಇಲ್ಲಿ ನಿಂತಿರ್ತೀವಿ. ಅಕಸ್ಮಾತ್ ಅಲ್ಲೇ ಖಾಲಿ ಐತೆ, ನಂಗೆ ವಾಪಸ್ ಹೋಗ್ಬೇಕು. ಮತ್ತೇನಿಲ್ಲ, ತಿರ್ಗಿ ಮತ್ತೆ ಬೇರೆ ಎಲ್ಲಿ ಸಿಗ್ತಾನೆ ಕಾಯ್ತಾ ಇರಬೇಕು. ಆ ಜಾಗ ಅಂತ ಆಗಿದೆ. ಕಸ್ಟಮರ್ಸ್ ಕೂರಿಸ್ಕೊಂಡಿರುವಾಗ ಏನಾದರೂ ಪ್ರಾಬ್ಲಮ್ ಆಗಿದೆಯಾ? ಅವ್ರ ನಡುವೆ ರೋಡ್ ಮಧ್ಯದಲ್ಲಿ ಇದು ಖಾಲಿ ಆಗಿರೋದು? ನಾವು ಆ ಥರ ಇದೆ ಗಾಡಿನೇ ಓಡಿಸಲ್ಲ ಮೇಡಮ್. ಅಲ್ಲೆಲ್ಲ ಗ್ಯಾಸ್ ಬಂಕರ್ ನಿಲ್ಲಿಸ್ಬಿಡ್ತೀವಿ. ಪ್ರಾಬ್ಲಮ್ ಆಗ್ತವೆ. ಬಟ್ ಕಸ್ಟಮರ್ ಅರ್ಧದಲ್ಲೇ ಇಳಿಸ್ಬಿಟ್ಟು ಅವ್ರು ಎಷ್ಟು ಪೇ ಮಾಡ್ತಾರೋ ಅಷ್ಟು ಪೇ ಮಾಡ್ಕೊಂಡು ಇಸ್ಕೊಳ್ಸ್ಕೊಂಡು ಅರ್ಧಕ್ಕನೇ ಕೊಡ್ತಾರೆ. ಕಿರಿಕಿರಿ ಮಾಡ್ತೀರಾ ಕಸ್ಟಮರ್ಸ್? ಮಾಡ್ತಾರೆ ಮೇಡಮ್, ಮಾಡ್ತಾರೆ. ಗೊತ್ತಿದ್ರು ಕೆಲವರು ಅಡ್ಜಸ್ಟ್ ಮಾಡ್ತಾರೆ, ಕೆಲವರು ಅರ್ಜೆಂಟ್ ಇರೋ ಕಿರಿಕಿರಿ ಮಾಡ್ತಾರೆ. ಏನು ಮಾಡೋಕ್ಕಲ್ಲ. ನಾವು ಅನ್ಸ್ಕೊಳ್ಳೋರ ಹತ್ರ ಅನ್ಸ್ಕೊಂಡ್ಲೇಬೇಕು. ಇಲ್ಲಿ ನಮ್ಮ ಕಷ್ಟ ಯಾರು ಕೇಳ್ತಾರೆ ಹೇಳಿ? ಯಾರು ಇಲ್ಲ ಮೇಡಮ್. ಈ ಸರ್ಕಾರನೇ ವೇಸ್ಟ್ ಹೇಳ್ಬೇಕು ಅಂದ್ರೆ ವೇಸ್ಟ್ ಸರ್ಕಾರ ಇದು. ಏನು
ಕಡೆ ಯಾರಾದ್ರೂ ನಾಯಕರು ಯಾರು ಕೇಳೋರೇ ಇಲ್ಲ, ಆಟೋದವ್ರನ್ನ ಒಬ್ರು ಕೇಳೋರೇ ಇಲ್ಲ. ಇಷ್ಟು ಬೇಗ ಭರವಸೆ ಕಳ್ಕೊಂಡ್ರು? ಹೋಯ್ತಷ್ಟೇ. ಇಷ್ಟು ಬೇಗ ಎಲ್ಲಿದೆ ಮೇಡಮ್, ಬೇಗ ತುಂಬ ಲೇಟ್ ಆಗೋಯ್ತಿದೆ. ಹಂಗಲ್ಲ, ಮತ್ತೀಗ ವಾರ್ ನಡೀತಿರೋದ್ರಿಂದ ಎಲ್ಲ ಕಡೆ ಅಭಾವ ಇದ್ದೇ ಇದೆ, ಅದು ನಿಮ್ಗೆ ಗೊತ್ತು. ಅದಕ್ಕೆ ಮುಂಚೆ 2 ವೀಲರ್ ಬಿಟ್ರಲ್ಲ ಮೇಡಮ್, ಅವಾಗ ಏನು ಸಾಲ್ವ್ ಮಾಡಿದ್ರು? ಏನೂ ಸಾಲ್ವ್ ಮಾಡಿಲ್ಲ ಅವರು, ಸಾಲ್ವ್ ಮಾಡೇ ಇಲ್ಲ. ಏನು 2 ವೀಲರ್ದು ಒಂದು ಇದು ಮಾಡ್ತೀವಿ ಅಂದರೆ ಏನು ಮಾಡಿದ್ದಾರೆ ರೂಲ್ಸು? ಏನೂ ಮಾಡಿಲ್ಲ, ಫ್ರೀ ಬಿಟ್ಟಿದ್ದಾರೆ ಅವ್ರನ್ನ. ಅವರೇ ಚೆನ್ನಾಗಿ ದುಡಿತಾರೆ ಈಗ. ಹೌದು ಹೌದು, ರ್ಯಾಪಿಡೋನೇ ಹೇಳ್ತೀವಿ. ರ್ಯಾಪಿಡೋ, ಓಲೋ, ಊಬರ್ ಎಲ್ಲರೂ 2 ವೀಲರ್ ಅಂದರೆ ಮುಗೀತು. 2 ವೀಲರನ್ನ ನಿಮ್ಗೆ ಹೊಡೆತಾನೆ ಬೀಳ್ತಾ ಇದೆ. ಬಟ್ ಅದು ವೈಟ್ ಬೋರ್ಡ್ ಅಲ್ಲ ಮೇಡಮ್, ನಮ್ದು ವೈಟ್ ಬೋರ್ಡ್ ಅಲ್ವಲ್ಲ. ನಾವು ವರ್ಷ ಟ್ಯಾಕ್ಸ್ ಕಟ್ಟಬೇಕು, ಎಲ್ಲ ಮಾಡ್ಬೇಕು. ಯಾರು ಕೊಡ್ತಾರೆ? ಇವಾಗ ನಿಮ್ಗೆ ಅವರಿಂದ ಪ್ರಾಬ್ಲಮ್ ಆಗ್ತಿದೆ ಅಂದ್ರೆ ನಿಮಗೆ ಗ್ಯಾಸಿನ ಪ್ರಾಬ್ಲಮ್ ಮೊದಲಿಂದನೇ ಅವರಿಂದ ಪ್ರಾಬ್ಲಮ್ ಆಗ್ತಾನೆ ಇದೆ. ಹೌದು, ಇದು ಇನ್ನೂ ಜಾಸ್ತಿ ಐತೆ ಇವಾಗ. ಈಗ ಇನ್ನೂ ತುಂಬ ಜಾಸ್ತಿ ಆಗಿದೆ, ಉರಿಯ ಬೆಂಕಿ ತುಪ್ಪ ಸುರಿದಂಗಿದೆ. ಹೌದು, IPL ಟಿಕೆಟ್ಗೆ ಅಂದರೆ ನಮ್ಮ ರಾಜಕೀಯದವರು ಎಲ್ಲರೂ ಇದು ಮಾಡ್ತಾರೆ. ನಮ್ಮ ಬಡವ್ರ ಕಷ್ಟ ಕೇಳಿದ್ರೆ ಯಾರೂ ಇಲ್ಲ. ನೋಡಿ 2-3 ಮುಕ್ಕಾಲು ಅವರ್ ಆಯಿತು ಅಲ್ಲೇ ಬಂದು ನಿಂತ್ಕೊಂಡು ಬಿಸ್ತಲ್ಲಿ ಒಣಗ್ತಾ ಇದ್ದೀವಿ, ಊಟ ಮಾಡಿಲ್ಲ ಇನ್ನು. ಪರಿಸ್ಥಿತಿಗಳು ಹಿಂಗೈತೆ, ಯಾರು ನಮ್ಮ ಬಗ್ಗೆ ತಲೆ ಕೆಡ್ಸ್ಕೊಳ್ಳಲ್ಲ. ಒಂದು 10 ರೂಪಾಯಿ ಜಾಸ್ತಿ ತೊಗೊಂಡ್ರೆ ಆಟೋದವ್ರು ಸುಲಿಗೆ ಮಾಡ್ತಿದ್ದಾರೆ ಅಂತಾರೆ. ಇವತ್ತು ಹಿಂಗೆ ಬಂದು ಸಾಯ್ತಾ ಇದ್ದೀವಿ, ಇಷ್ಟು ಗ್ಯಾಟ್ ರೈಸ್ ಆಗಿದೆ, ಇದಾಗಿದೆ, ಯಾರೂ ಕೇಳೋರಿಲ್ಲ ಪರಿಸ್ಥಿತಿಗಳು. ಅವರ ಒಂದೇನೋ ಒಂದು ಟಿಕೆಟ್ಗೆ ಅಂತ ಹೇಳಿದ್ರೆ ಇಡೀ ಸಂಧಾನ ಎದ್ದೇಳ್ಬಿಟ್ಟು ಎಲ್ಲ ಸಪೋರ್ಟ್ ಮಾಡ್ತಾರೆ. 3,000 ರೂಪಾಯಿ ಟಿಕೆಟ್ಗೆ ಅವರು ಇದು ಕೇರ್ ತೊಗೊತಾರೆ. ಒಂದು ಆಟೋ ಓಡಿಸಿ ನಮ್ಮ ಹೆಂಡತಿ ಮಕ್ಳು ಕಥೆ ಹಾಕಿ ಸ್ಕೂಲ್ ಮಕ್ಳಿಗೆ ಎಜುಕೇಷನ್ ಜೀವನ ಸಾಕ್ತೀವಿ ನಾವು. ನಮ್ಮ ಬಗ್ಗೆ ಯಾರೂ ಕೇಳಲ್ಲ, ಯಾರೂ ಕೇರ್ ತೊಗೊಳ್ಳಲ್ಲ. ಈ ವ್ಯವಸ್ಥೆಯಲ್ಲಿ ಅವ್ರು ಸರಿಯಿಲ್ಲ ಅನ್ನೋದಕ್ಕಿಂತ ನಾವು ನೀವು ಸರಿಯಿಲ್ಲ ಅನ್ನೋದೇ ಕರೆಕ್ಟ್. ಅವ್ರು ಕರೆಕ್ಟಾಗಿ ಇದ್ದಾರೆ, ಅವ್ರು ಬುದ್ಧಿವಂತಿಕೆ ರಾಜಕೀಯ ಚೆನ್ನಾಗೇ ಮಾಡ್ತಿದ್ದಾರೆ. ನಾವು ಸರಿ ಇಲ್ಲ, ನಾವು ಸರಿ ಇದ್ದರೆ ಈ ಪರಿಸ್ಥಿತಿ ಇಲ್ಲ. ನಾವು ನೀವು ಸರಿ ಇಲ್ಲ, ಅದೇ ಹೇಳಿದ್ದು. ನಾವು ನೀವು ಯಾರು ಸರಿ ಇಲ್ಲ ಇಲ್ಲಿ. ಅವ್ರು ಕರೆಕ್ಟಾಗಿದ್ದಾರೆ, ಅವರೇ ರಿಯಲ್ ಸೂಪರ್ ಸ್ಟಾರ್ಗಳು, ನಾವೇ ಲೋಕಲ್ಗಳು ಸರಿಯಿಲ್ಲ. ನಾವು ಅವ್ರಿಗೆಲ್ಲ 5 ವರ್ಷಕ್ಕೊಂದ್ಸಲ ಓಟ್ ಹಾಕಿ. ಹೌದು, ಜನನೇ ಸರಿಯಿಲ್ಲ ಬಿಡಿ. ಜನ ಸರಿ ಇದ್ರೆ ಯಾಕೆ ಈ ಪರಿಸ್ಥಿತಿ? ಮುಕ್ಕಾಲು ಅವರ್ ಆಯಿತು ಮೇಡಮ್ ಬಂದು ನಿಂತ್ಕೊಂಡು ಇನ್ನೂ ಊಟ ಮಾಡಿಲ್ಲ. ನೋಡಿ ನೀವೇ ಎಷ್ಟು ಗಾಡಿ ಇದೆ ಅಂತ. ನಂದಿನಿಲ್ಲೇ ಒಟ್ಟಿಂದ ಬಂದಿದ್ದೀನಿ ಇಲ್ಲಿ ಗ್ಯಾಸ್ ಹಾಕ್ಸಕ್ಕೆ. ನಾನು ನಮ್ಮ ಕಷ್ಟಗಳು ಯಾರು ಕೇಳೋರಿಲ್ಲ ಇಲ್ಲಿ. ಏನು ಮಾತಾಡೋದು? ಅಯ್ಯೋ ನಮ್ಮವ್ವ ಇವಾಗ ಇರೋರು ಸರಿ ಇಲ್ಲ ಕಣೆ. ನೀನೇನೇ ಹೇಳು, ಯಾವಾಗ ಇಂದಿರಾ ಗಾಂಧಿ ನೆಹರು ಹೋದ್ರು ಈಗ ನಮ್ಮ ದೇಶನೇ ನಾಶನಾಗ ಹೊಂಟೋಯ್ತು. ಕರ್ಕೊಂಬದ್ದು ಯಾವನ್ ಕರ್ಕೊಂಬತ್ತೀಯೋ? ಯಾರನ್ನ ಯಾವಾಗವ್ರೆ? ನಾವು ರೈತರು, ನಾವು ನಮ್ಮ ದೇಶದಾಗಿರೋಲ್ಲ ರೈತರು. ನಾವು ನಮ್ಮಿಂದ ಅವ್ನು ಚೆನ್ನಾಗಿ ಬದುಕೋದು. ನಮ್ಮ ಮನೆಗಿಲ್ವಾ ಅವರು ಕೌನ್ಸ್ಲರು ಗೋಪಾಲಯ್ಯ? ನಮ್ಗೆ ಪರಿಚಯ ಅವ್ರಿಗೆ ಗೊತ್ತಿಲ್ಲ. ನಾನು ಅವನು ಒಂದೇ ತಿರುಗಾಡಿದ್ದೀನಿ. ಓಟ್ ಕೊಡಿ ಅಂತ ಮನೆಗೆ. ಹಾಂ ಬಾ, ಇವಾಗ ಅವ್ರ ಮನೆಗೆ ಹೋಗ್ತೀನಿ. ನನಗೆ ಗುರ್ತಿಡಿತಾರೆ ಅವರು. ಅವರೇ ನನಗೆ ದುಡ್ಡು ಬರೋಂಗೆ ಮಾಡಿದ್ದು. ಯಾವುದು ಪಿಂಚಣಿ ನಮ್ಗೆ ಗೊತ್ತಾಗಲ್ಲ. ಬರೀ ಮಾತಾಡ್ಲಿ ಬಿಡಿ, ಅವ್ರು ಮಾತಾಡ್ಲಿ. ಏನು ಮಾತಾಡೋದೆಲ್ಲ ಗೊತ್ತಲ್ವ, ನಾನು ಇನ್ನೇನು ಮಾತಾಡಲಿ? ನಮ್ಮಿಂದ ಅವರು ಏನು ಮಾಡವ್ರೆ? ಏನೂ ಮಾಡಿಲ್ಲ. ನಮ್ಮ ರೋಡ್ಗೆ ಕಾಂಕ್ರೀಟ್ ಹಾಕಿಲ್ಲ, ಹತ್ತಕ್ಕಾಗಲ್ಲ, ಇಳಿಯೋಕ್ಕಾಗಲ್ಲ. ನಮ್ಮ ಮನೆ ಹತ್ರ ಲೈಟ್ ಕಂಬ ಹಾಕ್ಬಿಟ್ಟವ್ರೆ. ನಮ್ಮ ಮನೆಯಲ್ಲಿ ಸೂಟಾಯ್ತದು. ಅದನ್ನ ತೆಗೆದು ರೋಡ್ಗೆ ಹಾಕ್ರಿ ಅಂದರೆ ಆಗ್ತಾ ಇಲ್ಲ. ಇನ್ನೇನು ಹೇಳಿ ನಾನು? ಒಟ್ನಲ್ಲಿ ಬೇಜವಾಬ್ದಾರಿತನ ತೋರಿಸಿದ್ದಾರೆ ಅಂತ ಹೇಳಿ. ತಾಯಿ ಎತ್ತು ಇದನ್ನ ನಾನು ಕಂಡಿದ್ದೀನಿ ಅಲ್ಲ. ನನಗೆ ಎಷ್ಟು ಹೋಯ್ತು? ನಾನು 10 ವರ್ಷ ಹುಡುಗಿಯಿಂದ ಇದ್ದೀನಿ ಬೆಂಗಳೂರಲ್ಲಿ. ಇಂದಿರಾ ಗಾಂಧಿ ನೆಹರು ಬರ್ತಾ ಇದ್ರಲ್ಲ, ಅದೇ ಯಾವ ಮಾಲ ಅದು? ಮಾಲ್ಗೆ ಬರೋರಲ್ಲಿ, ರಾಜಮಾಲ್ ಗುಟ್ಟಳ್ಳಿಲಿ ಅಲ್ಲಿ ಬರೋರು. ನಾವೆಲ್ಲ ಕೂಲಿ ಕೆಲ್ಸಕ್ಕೆ ಹೋಗ್ತಾ ಇದ್ದು. ನಮ್ಮ ಅಮ್ಮವರೆಲ್ಲ ಹೊಲ ಕುಯ್ಯೋಕೆ ಹೋಗೋರು 1 ರೂಪಾಯಿಗೆ. 8 ಆಣಿ 12 ಆಣಿಗೆ ಹೊಲ ಕುಯ್ಯೋಕೆ ಹೋಗೋರು ನಮ್ಮ ಅಪ್ಪ ನಮ್ಮಮ್ಮ ಕೂಲಿಗೆ. ಆವಾಗಿಂದ ಗೊತ್ತು ನನಗೆ ನೆಹರು ಇಂದಿರಾ ಗಾಂಧಿ. ಆ ಪರಿಚಯ ಆದ ಬರೋರು ಅಮ್ಮ ಒಂಥರ ಕೂಲಿ ಬಿಟ್ಕೊಂಡು ಕೈ ಹಿಡ್ಕೊಂಡು. ಅವರು ನೆಹರು ಒಂದು ಹೂವು ಇಟ್ಕೊಂಡಿರೋರು ಯಾವಾಗ, ರೋಜಾ ಹೂವು. ನೋಡಿದ್ದೀನಿ ನಾನು. ನೆನಪಿದೆ ನಿಮ್ಗೆಲ್ಲ? ಗಣೇಶನ್ ಕುಂಡಿಸಿದ್ರೆ ಬರ್ತಾ ಇದ್ರಮ್ಮ ಅವರು. ಹೌದಾ? 6ನೇ ಕ್ರಾಸ್ ರೋಡದು, ರಾಜಮಾಲ್ ಗುಟ್ಟಳ್ಳಿ. ಅಲ್ಲಿ ಚೆನ್ನಾಗಿ ಮಾಡೋರು ಅವರು. ನೆಹರು ಅಯ್ಯಮ್ಮ ಇಬ್ಬರು ಬರೋರು. ಚಿಕ್ಕ ಹುಡುಗಿ ಅಯ್ಯಮ್ಮ, ಇನ್ನೂ ಒಂದು 10-15 ವರ್ಷದ ಹುಡುಗಿ. ನಾವಿನ್ನೂ 10 ವರ್ಷದ ಹುಡುಗರು ಅವಾಗ. ಚೆನ್ನಾಗಿತ್ತು. ಚೆನ್ನಾಗಿತ್ತು ಅವಾಗ. ಊಟ ಚೆನ್ನಾಗಿತ್ತಲ್ಲ ಮಗ. ಎಲ್ಲ ಖಾರ ಹರ್ಕೊಂಡು ತಿಂತಾ ಇದ್ವಿ ನಮ್ಮ ಬಳಕಲ್ಲಾಗೆ. ಸೌದೆಲ್ಲ ಅಡುಗೆ ಮಾಡ್ತಿದ್ದೋ ಕಣೆ ಮಗು. ಈ ಪಿಳಪ್ಪನ ಕಟ್ಟೆ ಐತಲ್ಲ, ಅಲ್ಲಿ ಸೌದೆ ಹಾಕೊಂಡೋಗಿ ಅಡುಗೆ ಮಾಡಿವೋ ನಾವು. ಸ್ನಾನಕ್ಕೂ ಅದೇನೆ. ಇವಾಗ ಹುಡುಗಿ ಯಾಕಸ್ಮಕ್ಕೆ ನಾನು ಗ್ಯಾಸ್ ಊಟ ತಿನ್ನಲ್ಲ, ಬೈತೀನಿ. ಇದು ಕುಕ್ಕರು ಗ್ಯಾಸು ಅಂದರೆ ಬೈತೀನಿ. ನಂಗೆ ಇಡ್ಸಲ್ಲ ಮರಿ ಊಟ, ನಮ್ಮ ಮೈಗೆ ಹಿಡಿಯಲ್ಲ. ಅದೇ ಈ ಕಾಂಗ್ರೆಸ್ ಸರ್ಕಾರ ಬಂದಮೇಲೆ ಇಷ್ಟೊಂದು ಪ್ರಾಬ್ಲಮ್ ಆಗಿರೋದು ಮೇಡಮ್. ಇವಾಗ ಎಲ್ಲ ಕಷ್ಟ ಕೊಡ್ತಾರೆ. ಯಾರು ಕೇಳಕ್ ಬರಲ್ಲ ಆಟೋ ಕಷ್ಟನ. ನಮ್ಮ ಕಷ್ಟ ಯಾಕೆ ಕೇಳ್ತಾರೆ? ನೋಡಿ ಬಿಸ್ತಲು ಸಾಯ್ಬೇಕು ನಾವು. ಒಳ್ಳೇದು ಮಾಡವ್ರೆ, ಹೇಳಿ ಓಟ್ ಹಾಕ್ಸ್ಕೊಂಡು ಒಳ್ಳೇದು ಮಾಡವ್ರೆ. ಎಲ್ಲ ಓಟ್ ಹಾಕ್ಸ್ಕೊಂತಾರೆ, ಓಟ್ ಹಾಕ್ತೀವಿ ಕಾಂಗ್ರೆಸ್ಗೆಲ್ಲ. ನಿಮಗೆ ಏನು ಮಾಡಿದ್ರೆ ಹೆಲ್ಪ್ ಆಗ್ಬೋದು? ನಮ್ಗೆ ಏನು ಮಾಡೋದು ಬೇಡ, ಅವು ಗ್ಯಾಸ್ ಒಂದು ಕೊಡ್ಲಿ ಸಾಕು. ಗ್ಯಾಸ್ ಕೊಟ್ಟರೆ ಸಾಕು, ನಾವು ಜೀವನ ಮಾಡ್ಕೊತೀವಿ. ಅವು ಏನು ಕೊಡೋದು ಬೇಡ, ದುಡ್ಡು ಕೊಡೋದು ಬೇಡ, ಏನು ಕೊಡೋದು ಬೇಡ. ನಮಗೆ
ಗ್ಯಾಸ್ ಕಗಂಟ ಕೊಟ್ಬಿಟ್ರೆ ಸಾಕು. ಮಾಡ್ಕೊಟ್ರೆ ಒಳ್ಳೆ. ಕೂಲಿ ಮಾಡ್ಕೊಂಡು ನಾವು ಕೂಲಿ ಮಾಡ್ಕೊಂಡು ಹೆಂಗೋ ಜೀವನ ಮಾಡ್ಕೊಂತೀವಿ ಅಷ್ಟೇ. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.